ತಮಿಳುನಾಡಿಗೆ ಇವತ್ತು ಫೆಂಗಲ್ ಚಂಡಮಾರುತ ಅಪ್ಪಳಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಆತಂಕ ಸೃಷ್ಟಿಸಿದೆ. ಯಾಕಂದ್ರೆ ಅತಿ ದೊಡ್ಡ ಚಂಡಮಾರುತ ಇದಾಗಿದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗತ್ತೆ ಅನ್ನುವಂಥ ಒಂದು ಭಯ ಸಹಜವಾಗಿದೆ. ತಮಿಳುನಾಡು ತೀರಕ್ಕೆ ಚಂಡಮಾರುತ ಅಪ್ಪಳಿಸುವಂತ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ತುಂಬಾ ಜೋರಾಗಿದೆ. ಕಳೆದ 2 ದಿನಗಳಿಂದ ಭಾರಿ ಬಿರುಗಾಳಿ ಜೊತೆಗೆ ಮಳೆ ಬರ್ತಾ ಇದೆ. ಆ ಭಾಗದಲ್ಲಿ ತಮಿಳುನಾಡು ತೀರಕ್ಕೆ ಈಗ ಚಂಡಮಾರುತ ಅಪ್ಪಳಿಸ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಈಗ ಅಪ್ಪಳಿಸ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಬಂಗಾಳ ಕೊಲ್ಲಿಯ ಸಮುದ್ರವನ್ನು ನೀವು ನೋಡ್ಬೋದು ಯಾವ ರೀತಿ ಉಕ್ಕಿ ಹರಿತಾ ಇದೆ. ಈಗಾಗಲೇ ಡಿಪ್ರೆಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಭಾಗದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗೆಯೇ ಬಿರುಗಾಳಿ ಸಮೇತ ಗಾಳಿಯ ವೇಗ ಕೂಡ ಸಾಕಷ್ಟು ಜೋರಾಗಿದೆ ಅನ್ನುವಂಥ ಮಾಹಿತಿ ಇದು. ಸಮುದ್ರದಲ್ಲಿ ಮೇಲೆದ್ದು ಬರ್ತಾ ಇರುವಂಥ ರಕ್ಕಸ ಅಲೆಗಳು. ಇನ್ನೊಂದು ಕಡೆಗೆ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಚೆನ್ನೈನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಣೆ ಮಾಡಲಾಗಿದೆ. ತಿರುವಳ್ಳೂರು, ಕಾಂಚೀಪುರ, ಚೆಂಗಲ್ ಪೇಟ್ ಜಿಲ್ಲೆಯಲ್ಲಿ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ NDRF ಮತ್ತು SDRF ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ತಮಿಳುನಾಡಿನ ಕರಾವಳಿಯತ್ತ ಮುನ್ನುಗ್ಗಿ ಬರ್ತಾ ಇರುವಂಥ ಸೈಕ್ಲಾನ್ ಸಮುದ್ರ ತೀರದ ಪ್ರದೇಶದ ಜನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲು ಈಗಾಗಲೇ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರಿಕೆ ಸೂಚನೆ ಕೊಡ್ತಾ ಇದೆ. ತಮಿಳುನಾಡಿನ ಜನಕ್ಕೆ ಆತಂಕ ಇದೆ. ತಮಿಳುನಾಡಿಗೆ ಅಪ್ಪಳಿಸ್ತಾ ಇರುವಂಥ ಫೆಂಗಲ್ ಚಂಡಮಾರುತ ಇಂದು ಮಧ್ಯಾಹ್ನ ಅಥವಾ ಸಂಜೆ ಸೈಕ್ಲೋನ್ ಕರಾವಳಿಯ ಭಾಗಕ್ಕೆ ಅಪ್ಪಳಿಸುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ತಮಿಳುನಾಡು, ಚೆನ್ನೈ, ಪುದುಚೇರಿಯಲ್ಲಿ ಮಳೆ ಆರ್ಭಟ ತುಂಬ ಜೋರಾಗಿದೆ. ಈಗಾಗಲೇ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಮುದ್ರದಲ್ಲಿ ಮೇಲೆದ್ದು ಬರ್ತಾ ಇರುವಂಥ ರಕ್ಕಸ ಅಲೆಗಳು, ಸಮುದ್ರದ ಆರ್ಭಟ ಕೂಡ ತುಂಬ ಜೋರಾಗಿದೆ. ತಮಿಳುನಾಡಿನ ಹಲವಾರು ಜಿಲ್ಲೆಗಳಲ್ಲಿ, ತಮಿಳುನಾಡಿನ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಚೆನ್ನೈನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ಪ್ರಮುಖವಾಗಿ ತಿರುವಳ್ಳೂರು, ಕಾಂಚೀಪುರ, ಚೆಂಗಲ್ಪೇಟ್ ಜಿಲ್ಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಯಾಕಂದರೆ ಈ ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಿರುತ್ತೆ ಅಥವಾ ಈ ಒಂದು ಚಂಡಮಾರುತದ ಅಡ್ಡ ಪರಿಣಾಮಗಳು ಹೆಚ್ಚಾಗಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಎಲ್ಲ ಭಾಗದಲ್ಲೂ ಕೂಡ, ಅಂದರೆ ಕೋಸ್ಟಲ್ ಏರಿಯಾ ಹೆಚ್ಚಾಗಿ ಇದೆಲ್ಲವೂ ಕೂಡ ತಿರುವಳ್ಳೂರು ಇರ್ಬೋದು, ಅದೇ ರೀತಿ ಚೆನ್ನೈ ಇರ್ಬೋದು, ಹಾಗೆ ಚೆಂಗಲ್ಪೇಟ್ನ ಜಿಲ್ಲೆಗಳಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಎಲ್ಲ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ NDRF ಮತ್ತು SDRF ತಂಡವನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ನಡುವೆ, ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ನಡುವೆ ಈ ಒಂದು ಚಂಡಮಾರುತ ಅಪ್ಪಳಿಸುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮ ನೋಡ್ತಾ ಇದ್ದೀರಾ. ದೃಶ್ಯಗಳು ಚೆನ್ನೈನಿಂದ ಬರ್ತಾ ಇರುವಂಥ ದೃಶ್ಯಗಳು. ಒಂದು ಕಡೆಗೆ ಚೆನ್ನೈನಲ್ಲಿ ನಿರಂತರವಾಗಿ ಕಳೆದ 48 ಗಂಟೆಗಳಿಂದ ಮಳೆ ಸುರಿತಾನೇ ಇದೆ. ಇದರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದಿಷ್ಟು ಬಿಗಿ ಕ್ರಮವನ್ನು ಅಲ್ಲಿನ ಸರ್ಕಾರ ಕೈಗೊಂಡಿದೆ. ಯಾಕೆಂದರೆ ಜನಗಳು ಜಾಸ್ತಿ ಓಡಾಟ ಮಾಡಿದ್ರೆ ಸಂಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಬೆಂಗಳೂರಿಗೂ ಕೂಡ ಈ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ತರ್ತಾ ಇದೆ. ನೋಡ್ತಾ ಇದ್ರೆ ಇವತ್ತು ಬೆಳಗ್ಗಿಂದನೇ ಬೆಂಗಳೂರು ಚುಮು ಚಳಿ ಜೊತೆಗೆ ಮೋಡ ಕವಿದಂಥ ವಾತಾವರಣ ಕೂಡ ಇದೆ. ಬೆಂಗಳೂರು ಸೇರಿ ಹಲವೆಡೆ ಈಗ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಕೂಡ ಬರ್ತಾ ಇದೆ. ಫೆಂಗಲ್ ಚಂಡಮಾರುತದ ಸೈಡ್ ಎಫೆಕ್ಟ್ ಏನಿದೆ ಅದು ಈಗ ಬೆಂಗಳೂರಿಗೂ ಕೂಡ ತರ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿದ ಹಿನ್ನೆಲೆಯಲ್ಲಿ ಈಗ ನಗರಕ್ಕೂ ಕೂಡ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ ಭಾಗದಲ್ಲೂ ಕೂಡ ಈಗ ತುಂತುರು ಮಳೆ ಜೊತೆಗೆ ಮೋಡ ಕವಿದಂಥ ವಾತಾವರಣ ಇದೆ. ಇದರ ಜೊತೆಗೆ ಚಿಕ್ಕಮಗಳೂರು, ರಾಮನಗರದ ಭಾಗದಲ್ಲೂ ಕೂಡ ಮಳೆ ಮುನ್ಸೂಚನೆ ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಇನ್ನು ಚಾಮರಾಜನಗರದಲ್ಲೂ ಕೂಡ ಮಳೆಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲಕ್ಕೂ ಕೂಡ ಕಾರಣ ಈಗ ಬೆಂಗಳೂರಿನಲ್ಲಿ ಮೋಡ ಕವಿದಂಥ ವಾತಾವರಣ ಇರೋದಕ್ಕೆ ಕಾರಣ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಚೆನ್ನೈನಲ್ಲಿ ಈಗಾಗಲೇ ಸಾಕಷ್ಟು ಬಿಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಬಾರ್ದು ಅಂತ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ತಮಿಳುನಾಡಿನಿಂದ 250 ಕಿಲೋಮೀಟರ್ದಲ್ಲಿ ದೂರದಲ್ಲಿ ಈಗ ಸೈಕ್ಲಾನ್ ಇದೆ. ಹೀಗಾಗಿ ಪ್ರತಿ ಗಂಟೆಗೆ 70 ಕಿಮಿ ವೇಗದಲ್ಲಿ ಮುನ್ನುಗ್ತಾ ಇರುವಂಥ ಸೈಕ್ಲಾನ್ ಪ್ರತಿ ಗಂಟೆಗೆ 90 ಕಿಲೋಮೀಟರ್ ತಲುಪಲಿರುವಂಥ ವೇಗ. ಹೀಗಾಗಿ ಅದರ ವೇಗದ ಅಂತರ, ಅಲ್ಲಲ್ಲಿ ಆಗುವಂಥ ಡಿಪ್ರೆಷನ್ನ ಪರಿಣಾಮ, ಜೊತೆಗೆ ಪ್ರಕೃತಿ ಸಹಜವಾಗಿರುವಂಥ ಅದರ ತಿರುವು, ಇದೆಲ್ಲವೂ ಕೂಡ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗಕ್ಕೆ ಎಫೆಕ್ಟ್ ಆಗ್ತಾ ಇದ್ದು, ಇದರ ಸೈಡ್ ಎಫೆಕ್ಟ್ ಈಗ ಬೆಂಗಳೂರು ಕೂಡ ತರ್ತಾ ಇದೆ. ರೈಟ್, ಎಲ್ಲ ವಿಚಾರದ ಬಗ್ಗೆ ಈಗ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ವಿವರವನ್ನು ನೀಡ್ತಾರೆ. ಶಾಂತಮೂರ್ತಿ, ಈಗಾಗಲೇ ಬೆಂಗಳೂರು ಕೂಡ ನೋಡ್ತಾ ಇದ್ದೀವಿ, ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇದೆ. ಒಂದು ಕಡೆಗೆ ತಮಿಳುನಾಡಿನ ರಿಪೋರ್ಟ್ ಏನು ಹೇಳ್ತಾ ಇದೆ, ತಮಿಳುನಾಡಲ್ಲಿ ಈಗಾಗಲೇ ಇವತ್ತು ಮಧ್ಯಾಹ್ನದಷ್ಟರಲ್ಲಿ ಚಂಡಮಾರುತ ತಮಿಳುನಾಡು ಪ್ರದೇಶದ ದಡಕ್ಕೆ ಅಪ್ಪಳಿಸ್ಬೋದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಭಾಗದಲ್ಲಿ ಬಿಗಿ ಕ್ರಮ ಹೇಗೆ ಕೈಗೊಳ್ಳಲಾಗ್ತಾ ಇದೆ, ಜೊತೆಗೆ ಬೆಂಗಳೂರಿನಲ್ಲಿ ಇದರ ಅಡ್ಡ ಪರಿಣಾಮ ಯಾವ ರೀತಿ ಇರುತ್ತೆ, ಇನ್ನು ಎಷ್ಟು ದಿನ ಇದೇ ರೀತಿಯಂಥ ಪರಿಣಾಮ ಇರ್ಬೋದು ಶಾಂತಮೂರ್ತಿ?
ಪ್ರಮೋದ್, ಈಗಾಗಲೇ ಏನು ಶ್ರೀಲಂಕಾದಲ್ಲಿ ಅಬ್ಬರಿಸಿ ಬೊಬ್ಬಿರಿದಂತ ಪೆಂಗಲ್ ಚಂಡಮಾರುತ ಇದೀಗ ತಮಿಳುನಾಡಿಗೆ ಅಪ್ಪಳಿಸೋದಕ್ಕೆ ಸಿದ್ಧವಾಗಿದೆ. ಸದ್ಯ ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಜಿಲ್ಲೆಯಾದ್ಯಂತ ಜಿಲ್ಲೆಗಳಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಅಲ್ಲಿಯ ರಾಜ್ಯ ವಹಿಸಿರುವಂತದ್ದು. ಇನ್ನು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ತಮಿಳುನಾಡಿನ ಸುತ್ತಮುತ್ತ ಇರತಕ್ಕಂಥ ಸಾಕಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಮೀನುಗಾರರು ಸಮುದ್ರಕ್ಕೆ ಇಳಿಯದ ರೀತಿಯಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಚಂಡಮಾರುತದ ವೇಗ ಎಷ್ಟಿದೆ ಅಂದ್ರೆ ಸುಮಾರು ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಈಗ ಚಂಡಮಾರುತ ಅಪ್ಪಳಿಸುವ ಮುನ್ಸೂಚನೆ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅಲ್ಲಿಯ ಸರ್ಕಾರ ವಹಿಸಿದೆ. ಇದರ ಜೊತೆಗೆ ಶ್ರೀಲಂಕಾದಲ್ಲಿ ಈಗಾಗಲೇ ಈ ಒಂದು ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ. 12ಕ್ಕೂ ಹೆಚ್ಚು ಜನರು ಅಲ್ಲಿ ಸಾವನ್ನಪ್ಪಿದ್ರೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿರುವಂತದ್ದು. ಈಗ ಆ ಒಂದು ಎಲ್ಲಾ ಚಂಡಮಾರುತದ ಎಫೆಕ್ಟ್ ಈಗ ಬೆಂಗಳೂರಿಗೂ ಕೂಡ ತಡ್ತಾ ಇರುವಂತದ್ದು. ಸದ್ಯ ಬೆಳಿಗ್ಗೆಯಿಂದ ಕೂಡ ಮೋಡ ಕವಿದ ವಾತಾವರಣ ಒಂದ್ ಕಡೆ ಇದ್ರೆ ಮತ್ತೊಂದು ಒಂದಷ್ಟು ಭಾಗಗಳಲ್ಲಿ ತುಂತುರು ಮಳೆ ಕೂಡ ಆಗಿರುವಂತದ್ದು. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ 7 ಜಿಲ್ಲೆಗಳಿಗೆ ಈಗ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಸದ್ಯ ಮಧ್ಯಾಹ್ನದ ವೇಳೆಗೆ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುವಂತಹ ಒಂದು ಸಾಧ್ಯತೆಯನ್ನು ಕೂಡ ಹವಾಮಾನ ಇಲಾಖೆ ಈಗ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಏನು ವಾಯುಭಾರ ಕುಸಿತದ ಪರಿಣಾಮ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕೂಡ ಈಗ ತಡ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಮೋಡ ಕವಿದ ವಾತಾವರಣ ಇದೆ, ಮತ್ತೊಂದು ಕಡೆಯಲ್ಲಿ ಚಳಿ ಕೂಡ ಹೆಚ್ಚಾಗಿರುವಂತದ್ದು. ಇದ್ರ ಜೊತೆಗೆ ಮಳೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಇಂದು ಮತ್ತು ನಾಳೆ ಬೆಂಗಳೂರು ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಗಡಿ ಭಾಗ ಏನಿದೆ ಅಂದ್ರೆ ತಮಿಳುನಾಡಿನ ಗಡಿ ಭಾಗ ಆದಂತ ಚಾಮರಾಜನಗರ ಜಿಲ್ಲೆ ಏನಿದೆ ಆ ಒಂದು ಸುತ್ತಮುತ್ತ ಕೂಡ ಮಳೆ ಹೆಚ್ಚಾಗುವ ಸಾಧ್ಯತೆಯನ್ನು ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂತದ್ದು. ಸದ್ಯ ಈಗಾಗಲೇ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಸಾಕಷ್ಟು ಒಂದು ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥ ಜನರು ಅಂದ್ರೆ ಸಮುದ್ರ ತೀರದ ಜನರು ಕೂಡ ಸಾಕಷ್ಟು ಒಂದು ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ. ಈಗ ತಮಿಳುನಾಡಿಗೆ ಮತ್ತಷ್ಟು ತೀವ್ರತೆ ತಟ್ಟುವಂತ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಸದ್ಯ ಇದರ ಅಬ್ಬರ ಹೇಗಿರುತ್ತೆ, ಬೆಂಗಳೂರಿಗೆ ಎಷ್ಟು ಪ್ರಮಾಣದ ಮಳೆ ಆಗುತ್ತೆ ಅನ್ನೋದನ್ನ ಇನ್ನಷ್ಟೇ ನಿರೀಕ್ಷೆ ಮಾಡಬೇಕಾಗಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಶಾಂತಮೂರ್ತಿ ಎಲ್ಲ ಮಾಹಿತಿಗಾಗಿ.